ಇನ್ನು ರಾಯಚೂರಿನಲ್ಲಿ ಕೃಷ್ಣಾ ನದಿಯ ನೀರಿನಿಂದಾಗಿ ದೇವಸ್ಥಾನ ಮುಳುಗಡೆ ಆಗಿದೆ. ದೇವದುರ್ಗದ ಹೂವಿನ ಹಡಗಿ ಬಸವಣ್ಣ ಕ್ಷೇತ್ರದ ಮುಳುಗಡೆ ಆಗಿರುವಂಥದ್ದು. ಬಸವೇಶ್ವರ ದೇವಸ್ಥಾನ, ಲಕ್ಷ್ಮೀ ನರಸಿಂಹ ದೇಗುಲ ಮುಳುಗಡೆಯಾಗಿದೆ. ಎರಡು ದೇವಸ್ಥಾನಗಳು, ಒಂದು ಬಸವಣ್ಣನ ದೇವಸ್ಥಾನ ಮತ್ತೊಂದು ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಎರಡೂ ದೇವಸ್ಥಾನಗಳು ಮುಳುಗಡೆಯಾಗಿರುವಂಥದ್ದು. ರಾಯಚೂರಿನ ಕರಾರ್ಚಿತ ಪ್ರಾಣದೇವರ ದೇವಸ್ಥಾನವೂ ಕೂಡ ಮುಳುಗಡೆಯಾಗಿದೆ. ಕರಾರ್ಚಿತ ಪ್ರಾಣದೇವರು ಆ ದೇವಸ್ಥಾನವು ಹನುಮಂತನ ದೇವಸ್ಥಾನ ಇದು, ಅದು ಕೂಡ ಮುಳುಗಡೆಯಾಗಿದೆ. ದೇವಸ್ಥಾನಗಳ ಮುಳುಗಡೆಯಿಂದಾಗಿ ಪೂಜಾ ಕೈಂಕರ್ಯಕ್ಕೆ ಅಡ್ಡಿಯಾಗ್ತಾ ಇದೆ. ಆದರೆ ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ನೀರಿನಲ್ಲೇ ತೆರಳಿ ಪೂಜೆಯನ್ನು ಭಕ್ತರು ಸಲ್ಲಿಸ್ತಾ ಇದ್ದಾರೆ. ಮೂರು ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಇಲ್ಲಿ ಮೂರು ದೇವಸ್ಥಾನಗಳು ಮುಳುಗಿರುವಂಥದ್ದು. ಹೂವಿನ ಹಡಗಿಯ ಬಸವಣ್ಣನ ದೇವಸ್ಥಾನ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಸ್ಥಾನ ಅದು ಮುಳುಗಡೆಯಾಗಿದೆ. ಹಾಗೆ ಕರಾರ್ಚಿತ ಪ್ರಾಣದೇವರು ಆ ದೇವಸ್ಥಾನವೂ ಕೂಡ ಮುಳುಗಡೆಯಾಗಿರುವಂಥದ್ದು. ಮುಳುಗಡೆ ಆಗಿದ್ದಾಗಿಯೂ ಕೂಡ ಭಕ್ತರು ಅದೇ ನೀರಿನಲ್ಲಿ ತೆರಳಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ, ಪೂಜೆಯನ್ನು ಸಲ್ಲಿಸಿ ಬರ್ತಾ ಇದ್ದಾರೆ. ಪರಿಸ್ಥಿತಿ ಹೀಗೆ ಮುಂದುವರೆದರೆ ದೇವಸ್ಥಾನಗಳು ಮುಳುಗಡೆಯಾಗಿದೆ. ಮುಂದೆ ನದಿ ನೀರು ಗದ್ದೆಗಳಿಗೆ ನುಗ್ಗುವ ಆತಂಕ ಕೂಡ ಇದೆ. ಬಸವಸಾಗರ ಡ್ಯಾಮ್ನಿಂದ ಸದ್ಯ ನದಿಗೆ 1,05,474 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಮತ್ತಷ್ಟು ನೀರೇನಾದರೂ ಹೆಚ್ಚಾಯಿತು ಅಂದರೆ ನದಿ ದಡದಲ್ಲಿ ಇರುವಂತಹ ಗದ್ದೆಗೆ ಆ ನೀರು ನುಗ್ಗುವ ಆತಂಕ ಸದ್ಯ ಎದುರಾಗಿರುವಂಥದ್ದು. ಇದು ರಾಯಚೂರಿನಲ್ಲಿ ಆಗಿರುವಂತಹ ಘಟನೆ. ಕೃಷ್ಣಾ ನದಿಯ ಅಬ್ಬರಕ್ಕೆ ದೇವಸ್ಥಾನಗಳು ಮುಳುಗಡೆಯಾಗಿವೆ. ದೇವರಿಗೆ ಜಲ ದಿಗ್ಬಂಧನವಾಗಿ ಹಾಕಲಾಗಿದೆ. ಈಗ ಪರಿಸ್ಥಿತಿ ಇದೇ ರೀತಿ ಮುಂದುವರೆದರೆ ನೆಕ್ಸ್ಟ್ ಗದ್ದೆಗಳಿಗೆ ನೀರು ನುಗ್ಗುತ್ತೆ, ಗದ್ದೆಗಳು ಜಲಾವೃತ ಆಗುತ್ತೆ, ಗದ್ದೆಗಳಿಗೂ ಕೂಡ ಜಲ ದಿಗ್ಬಂಧನ ಬೀಳುತ್ತೆ.